In this video, we're going to talk about types of ethics, and there are three different types of ethics. ಮೂರು ರೀತಿಯಾದಂಥ ethics ಇದೆ. ಒಂದು transactional ethics, second one participatory ethics, and third one recognitional ethics. Transactional, participatory, and recognitional ethics. Transactional ethics ಬಂದು it's a domain of ethics which covers transactions which have simultaneous interest ಅಥವಾ ಕಾಮನ್ ಇಂಟ್ರೆಸ್ಟ್. ಅಂದರೆ ಇಲ್ಲಿ ಎರಡು ಪಾರ್ಟೀಸ್ ಇನ್ವಾಲ್ವ್ ಆಗಿರ್ತಾರೆ ಆ್ಯಂಡ್ ಬೋತ್ ದ ಪಾರ್ಟೀಸ್ ಹ್ಯಾವ್ ಸಮ್ ಕೈಂಡ್ ಆಫ್ ಅ ಇಂಟ್ರೆಸ್ಟ್ ವಿಚ್ ಇಸ್ ಕನೆಕ್ಟೆಡ್ ಆರ್ ಸೈಮಲ್ಟೇನಿಯಸ್. ಇವರುಗಳ ಮಧ್ಯೆ ಏನೋ ಒಂದು ರೀತಿಯಾದಂಥ ಒಟ್ಟಿಗೆ ಇರುವಂಥ ಇಂಟ್ರೆಸ್ಟ್ಗಳು ನಡೀತಾ ಇರುತ್ತೆ. ಆ್ಯಂಡ್ ವಿಚ್ ಮೀನ್ಸ್ ಎರಡೂ ಪಾರ್ಟೀಸ್ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿರ್ತಾರೆ, ಬಟ್ ಡಿಪೆಂಡ್ ಆಗಿರಲ್ಲ. ಓಕೆ, ದೀಸ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ಸ್ ಯೂಶ್ವಲಿ ಹ್ಯಾಪನ್ ಇನ್ ಮಾರ್ಕೆಟ್ ಪ್ಲೇಸಸ್. ಈ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ಗ್ರಾಹಕರಿಗೆ ವ್ಯಾಪಾರಸ್ಥರು ಬೇಕು, ಬಿಕಾಸ್ ದೇ ನೀಡ್ ಗೂಡ್ಸ್ ವಿಚ್ ಹ್ಯಾಸ್ ಟು ಬಿ ಡೆಲಿವರ್ಡ್ ಬೈ ದ ಮರ್ಚೆಂಟ್ಸ್. ಅಂದರೆ ವ್ಯಾಪಾರಿಗಳಿಂದ ಅವರಿಗೆ ಸಾಮಾನುಗಳು ಬೇಕಾಗಿರುತ್ತೆ. ಅದೇ ರೀತಿ ವ್ಯಾಪಾರಿಗಳಿಗೆ ಗ್ರಾಹಕರು ಬೇಕಾಗಿರುತ್ತೆ, ಏಕೆಂದರೆ ಅವರು ಅದನ್ನು ಮಾರಬೇಕಾಗಿರುತ್ತೆ. ಆದರೆ ನನ್ನಿಂದನೇ ವ್ಯಾಪಾರಿಗಳು ಎಕ್ಸಿಸ್ಟ್ ಆಗ್ತಾರೆ ಅಂತ ಗ್ರಾಹಕರು ಅರ್ಥ ಅಂದ್ಕೊಳ್ಳೋ ಹಾಗಿಲ್ಲ. ಅದೇ ರೀತಿ ವ್ಯಾಪಾರಿಗಳು ಕೂಡ ಗ್ರಾಹಕರು ನನ್ನಿಂದನೇ ಎಕ್ಸಿಸ್ಟ್ ಆಗೋದು ಅನ್ನೋದು ಆ ಕಾನ್ಸೆಪ್ಟಲ್ಲೂ ಬದುಕೋಕ್ಕಾಗಲ್ಲ. ಏಕೆಂದರೆ ಬೋತ್ ಆಫ್ ದೆಮ್ ರಿಕ್ವೈರ್ ಈಚ್ ಅದರ್ ಸೈಮಲ್ಟೇನಿಯಸ್ಲಿ. ಅಂದರೆ ಒಂದೇ ಟೈಮಿಗೆ ಇಬ್ಬರೂ ಒಬ್ರಿಗೊಬ್ರು ಬೇಕಾಗ್ತಾರೆ. ಸೊ ದೀಸ್ ಕೈಂಡ್ ಆಫ್ ಎಥಿಕ್ಸ್ ಆರ್ ಟ್ರಾನ್ಸಾಕ್ಷನಲ್ ಎಥಿಕ್ಸ್. And there are three principles which are guiding your transactional ethics, which are equality, honesty, and reciprocity. Okay, equality andre both of them should understand that both of them are required for each other. ಒಬ್ರಿಗೊಬ್ರು ಬೇಕು ಅನ್ನೋದು ಇಬ್ರಿಗೂ ಅರ್ಥ ಆಗಬೇಕು. And both of them have to treat each other with respect. ನನಗೆಷ್ಟು ಫ್ರೀಡಮ್ ಇರುತ್ತೋ ಒಬ್ಬ ಮಾರಾಟಗಾರನಾಗಿ, ಗ್ರಾಹಕರಿಗೆ ಕೊಳ್ಳೋರ್ಗೂ ಕೂಡ ಅಷ್ಟೇ ರೀತಿಯಾದಂಥ ಫ್ರೀಡಮ್ ಇರಬೇಕು. ಸೊ ದ್ಯಾಟ್ ಯು ಹ್ಯಾವ್ ಟು ರೆಕಗ್ನೈಸ್. ಆ್ಯಂಡ್ ಹಾನೆಸ್ಟಿ ಅಂದಾಗ ಐ ಕೆನ್ ನಾಟ್ ಬಿಟ್ರೇ ದ ಕಾನ್ಫಿಡೆನ್ಸ್ ರಿಸೀವ್ಡ್. ನನ್ನ ಹತ್ರ ಬಂದು ಯಾರೋ ಒಂದು ಅಂದರೆ ವ್ಯಾಪಾರಿ ಹತ್ರ ಬಂದು ಯಾರೋ ಒಬ್ಬರು ವಸ್ತುನ ಕೊಂಡ್ಕೊಳ್ಳೋವಾಗ ನಾನು ಅವ್ರಿಗೆ ಚೀಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಬಿ ಹಾನೆಸ್ಟ್ ಇನ್ ಯರ್ ಡೀಲಿಂಗ್. ಆ್ಯಂಡ್ ರೆಸಿಪ್ರೊಸಿಟಿ ಅಂದರೆ ಬೇರೆಯವರ ಎಫರ್ಟನ್ನು ನೀವು ಮಿಸ್ಯೂಸ್ ಮಾಡ್ಕೋಬಾರ್ದು. ಓಕೆ, ಗ್ರಾಹಕರು ದುಡ್ಡು ಕೊಡ್ತಾರೆ ಅಂದಿದ ತಕ್ಷಣ ಅವ್ರು ಕೊಡೋ ದುಡ್ಡಿಗೆ ನೀವು ಸರಿಯಾದಂಥ ಗೂಡ್ಸ್ನ ಡೆಲಿವರ್ ಮಾಡಬೇಕಾಗತ್ತೆ. ಅದೇ ರೀತಿ ಅಥವಾ ನನ್ನ ಹತ್ರ ಗೂಡ್ಸ್ ಇದೆ ಅಂದಿದ ತಕ್ಷಣ ಗ್ರಾಹಕರು ನನ್ನ ಮೇಲೆ ಒತ್ತಡ ಹೇರೋ ಹಾಗಿಲ್ಲ. ಸೊ ನಿಮ್ಮ ಪರಿಶ್ರಮಕ್ಕೆ ತಕ್ಕನಾದಂಥ ಬೆಲೆ ಎರಡೂ ಪಾರ್ಟಿಗಳಿಗೆ ಸಿಗಬೇಕು. ಗ್ರಾಹಕರಿಗೆ ಅವ್ರು ಕೊಡೋ ದುಡ್ಡಿಗೆ ತಕ್ಕನಾದಂಥ ವಸ್ತುಗಳು ಸಿಗಬೇಕು, ವ್ಯಾಪಾರಿಗಳಿಗೆ ಅವರು ಮಾರಾಟ ಮಾಡುವಂಥ ವಸ್ತುಗಳಿಗೆ ತಕ್ಕನಾದಂಥ ಬೆಲೆ ಸಿಗಬೇಕು. ಸೊ ಇಟ್ ಹ್ಯಾಸ್ ಟು ಬಿ ಅ ಟೂ ವೇ ಬೆನಿಫಿಟ್ ಫಾರ್ ಬೋತ್ ಆಫ್ ದೆಮ್. ಸೊ ದೀಸ್ ಥಿಂಗ್ಸ್ ಕಮ್ ಅಂಡರ್ ದ ಡೊಮೇನ್ ಆಫ್ ಟ್ರಾನ್ಸಾಕ್ಷನಲ್ ಎಥಿಕ್ಸ್. ಸೊ ಟ್ರಾನ್ಸಾಕ್ಷನಲ್ ಎಥಿಕ್ಸಲ್ಲಿ ಇದು ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಸೊ ಬೇಸಿಕ್ಲಿ ಎಥಿಕ್ಸ್ ಇನ್ವಾಲ್ವ್ಡ್ ಇನ್ ಯುವರ್ ಟ್ರಾನ್ಸಾಕ್ಷನ್ಸ್, ಅದನ್ನು ಟ್ರಾನ್ಸಾಕ್ಷನಲ್ ಎಥಿಕ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಇಸ್ ಕಾಲ್ಡ್ ಅಸ್ ಪಾರ್ಟಿಸಿಪೇಟ್ರಿ ಎಥಿಕ್ಸ್. ಪಾರ್ಟಿಸಿಪೇಟ್ರಿ ಎಥಿಕ್ಸಲ್ಲಿ ಇಟ್ಸ್ ಎ ಪ್ರಿವಿಲೇಜ್ ಪಾರ್ಟ್ ಆಫ್ ಬಿಸ್ನೆಸ್ ಎಥಿಕ್ಸ್ ಅಂತ ಕರಿತೀವಿ. ಅಂದರೆ ಬಿಸ್ನೆಸ್ ಎಥಿಕ್ಸ್ನ ಅತ್ಯಂತ ಮುಖ್ಯವಾದ ಭಾಗ ಇಸ್ ಕಾಲ್ಡ್ ಅಸ್ ಯೋರ್ ಪಾರ್ಟಿಸಿಪೇಟ್ರಿ ಎಥಿಕ್ಸ್. ಇಲ್ಲಿ ಆಲ್ ದಟ್ has been done, all the actions that are being taken and everything that has been done is purely based on ಕಾಮನ್ ಇಂಟ್ರೆಸ್ಟ್. ಅಂದರೆ ಇಲ್ಲಿ ಬರೀ ಬಿಸ್ನೆಸ್ನ ಇಂಟ್ರೆಸ್ಟ್ ಮಾತ್ರ ಅಲ್ಲ, ದೇ ಆರ್ ಲುಕಿಂಗ್ ಅಟ್ ದ ಲಾರ್ಜರ್ ಗುಡ್. ಇಡೀ ಸೊಸೈಟಿಗೆ, ಇಡೀ ಜನ್ರೇಷನ್ಗೆ ಪ್ರಾಬ್ಲಿ ಬೆನಿಫಿಟ್ ಆಗುವಂಥ ಆ್ಯಕ್ಷನ್ಸ್ನ ಇಲ್ಲಿ ಮಾಡ್ತಾರೆ. ಸೊ ಆ್ಯಂಡ್ ಪಾರ್ಟೀಸ್ ಕೋಆಪ್ರೇಟ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಅ ಮೋರ್ ಡಿಸ್ಟೆಂಟ್ ಕಾಮನ್ ಗುಡ್. ಆಯಿತಾ, ಕಾಮನ್ ಗುಡ್ನ ಮಾಡೋದಕ್ಕೋಸ್ಕರ ಅಂದರೆ ಇಲ್ಲಿ ಸ್ವಾರ್ಥಕ್ಕಿಂತ ಹೆಚ್ಚು ಒಂದು ದೊಡ್ಡದಾದಂಥ ಒಂದು ಉದ್ದೇಶ ಇರುತ್ತೆ. ಒಂದು ಬಹುಮುಖ್ಯವಾಗಿ ಸೊಸೈಟಿ ಎಟ್ ಲಾರ್ಜ್ಗೆ ಸರ್ವ್ ಮಾಡುವಂಥ ಒಂದು ಉದ್ದೇಶ ಇರುತ್ತೆ.
ಅಂದರೆ ಎಲ್ಲ ಇಡೀ ಪ್ರಾಬ್ಲಿ ಮನುಕುಲಕ್ಕೆ ಬೆನಿಫಿಟ್ ಆಗೋ ರೀತಿಯಾದಂಥ ಅಥವಾ ಒಂದು ದೊಡ್ಡ ಜನಸಂಖ್ಯೆಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ಏನೇನು ಎಥಿಕಲ್ ಆ್ಯಕ್ಷನ್ಸ್ ತಗೋತಾರೆ ಅದನ್ನೆಲ್ಲ ನಾವು ಪಾರ್ಟಿಸಿಪೇಟ್ರಿ ಎಥಿಕ್ಸಲ್ಲಿ ಇನ್ವಾಲ್ವ್ ಆಗ್ತೇವೆ. ಲೈಕ್ ಸೇ ಫಾರ್ ಎಕ್ಸಾಂಪಲ್ ನಾವು ವಿ ಆರ್ ಡೂಯಿಂಗ್ ಸ್ವಚ್ಛ ಭಾರತ್ ಅಭಿಯಾನ್. ಸ್ವಚ್ಛ ಭಾರತ್ ಅಭಿಯಾನ್ ಹೇಗಾಗುತ್ತೆ? ಸ್ವಚ್ಛ ಭಾರತ್ ಅಭಿಯಾನ್ ಬಂದು ಯಾವುದೇ ಒಂದು ವ್ಯಕ್ತಿಯಿಂದ ಸಾಧ್ಯವಾಗೋಲ್ಲ. ಸ್ವಚ್ಛ ಭಾರತ್ ಅಭಿಯಾನ್ ನಡೆಯೋದು ಎಲ್ಲ ವ್ಯಕ್ತಿಗಳು ಒಟ್ಟಿಗೆ ಸೇರಿದಾಗ. ಆಮೇಲೆ ಅದಕ್ಕೆ ಕಾಂಟ್ರಿಬ್ಯೂಷನ್ ಯಾರಿಂದ ಬರುತ್ತೆ? ಅದಕ್ಕೆ ಕಾಂಟ್ರಿಬ್ಯೂಷನ್ ಇಂಡಿವಿಜುವಲಿ ನಮ್ಮೆಲ್ಲರಿಂದನೂ ಹೋಗಬೇಕು. ಆ್ಯಂಡ್ ಇಟ್ ಇಸ್ ನಾಟ್ ಎನ್ಫೋರ್ಸಬಲ್, ಯಾರಿಂದನೂ ಎನ್ಫೋರ್ಸ್ ಮಾಡೋದಕ್ಕಾಗೋದಿಲ್ಲ. ನೋಬಡಿ ಕ್ಯಾನ್ ಫೈನ್ ಯು ಇಫ್ ಯು ಆರ್ ಥ್ರೋಯಿಂಗ್ ಅ ಪೇಪರ್ ಆರ್ ಲಿಟ್ರಿಂಗ್ ಅ ರೋಡ್. ನೀವು ರೋಡ್ ಮೇಲೆ ಒಂದು ಪೇಪರ್ ಹೆಸರು ಯಾರೂ ಬಂದು ನಿಮಗೆ ಫೈನ್ ಹಾಕೋದಿಲ್ಲ. ಆದರೆ ನೀವು ಅದನ್ನು ಮಾಡಬಾರ್ದು. ಯಾಕೆಂದರೆ ಯು ಆರ್ ಲುಕಿಂಗ್ ಅಟ್ ದ ಕಾಮನ್ ಗುಡ್. ನಿಮಗಲ್ಲಿ ಇಡೀ ಭಾರತ ಕ್ಲೀನ್ ಆಗಬೇಕು ಅಂದರೆ ನಿಮ್ಮ ರೋಡು ಕ್ಲೀನ್ ಆಗಲೇಬೇಕು. ಸೊ ಅದರಿಂದ ಏನಾಗುತ್ತೆ? ಇಟ್ ಬೆನಿಫಿಟ್ಸ್ ಎವ್ರಿಬಡಿ. ನೀವೊಬ್ಬರು ಮಾಡದೇ ಇರೋ ಕೆಲಸ ಎಲ್ರಿಗೂ ಬೆನಿಫಿಟ್ ಆಗುತ್ತೆ. ದಿಸ್ ಇಸ್ ವಾಟ್ ಈಸ್ ನೋನ್ ಆಸ್ ಯುವರ್ ಪಾರ್ಟಿಸಿಪೇಟ್ರಿ ಎಥಿಕ್ಸ್. ಸೊ ಗುಡ್ ಕ್ಯಾನ್ ಬಿ ರಿಯಲೈಸ್ ಥ್ರೂ ಪಾರ್ಟಿಸಿಪೇಷನ್ ಆಫ್ ಆಲ್ ಪಾರ್ಟೀಸ್. ಎಲ್ಲ ಪಾರ್ಟಿಗಳ ಪಾರ್ಟಿಸಿಪೇಷನಿಂದಾನೇ ನಿಮ್ಮ ಒಂದು ಲಾರ್ಜರ್ ಗುಡ್ ಅಥವಾ ಒಂದು ಆಬ್ಜೆಕ್ಟಿವ್, ಒಂದು ತುಂಬ ಒಳ್ಳೆಯ ಸದುದ್ದೇಶ ಏನಿದೆ ಅದು ಸಾಕಾರಗೊಳ್ಳೋದು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದಾಗೇ. ಈ ಪಾರ್ಟಿಸಿಪೇಷನ್ನ ನೀವು ಫೋರ್ಸ್ ಮಾಡೋದಕ್ಕಾಗಲ್ಲ. ಯು ಕ್ಯಾನ್ ಬ್ರಿಂಗ್ ಅಬೌಟ್ ಅ ಲಾ ಆ್ಯಂಡ್ ಸೇ ಡೂ ದಿಸ್. ಅದಕ್ಕೊಂದು ರೂಲ್ ಮಾಡಿಬಿಟ್ಟು ಅಥವಾ ಪನಿಷ್ಮೆಂಟ್ ಕೊಟ್ಟು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಪಾರ್ಟಿಸಿಪೇಷನ್ ಮೇ ಬಿ ಪ್ರಾಫಿಟಬಲ್ ಟು ಪಾರ್ಟಿಸಿಪೇಟಿಂಗ್ ಪಾರ್ಟೀಸ್ ಆ್ಯಂಡ್ ಕಮ್ಯುನಿಟಿ ಅಟ್ ಲಾರ್ಜ್. ಬಟ್ ಒಂದೇನು ಅಂದರೆ ಯು ಡೋಂಟ್ ಹ್ಯಾವ್ ಟು ಪಾರ್ಟಿಸಿಪೇಟ್ ಟು ಸರ್ವೈವ್. ಈಗ ಸೇ ಫಾರ್ ಎಕ್ಸಾಂಪಲ್ ನಾನು ಪ್ರಕೃತಿನ ಸ್ವಚ್ಛವಾಗಿ ಇಟ್ಕೋಬೇಕು. ಓಕೆ, ಯಾಕೆ ಇಟ್ಕೋಬೇಕು? ರೂಲ್ ಇದೆಯಾ? ರೂಲ್ ಇಲ್ಲ. ಪ್ರಕೃತಿ ಹೇಗೆ ಸ್ವಚ್ಛ ಆಗುತ್ತೆ? ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದಾಗೆ. ಯಾರಿಗಿದ್ರ ಬೆನಿಫಿಟ್ಟು? ಎಲ್ರಿಗೂ ಬೆನಿಫಿಟ್ಟೆ. ಆದರೆ ನಾನು ಬದುಕುಳಿಬೇಕು ಅಂದರೆ ಪ್ರಕೃತಿ ಸ್ವಚ್ಛವಾಗಿರಬೇಕು ಅನ್ನೋದು ಎಲ್ಲೂ ಇಲ್ಲ. ಓಕೆ, ಸೊ ಈ ರೀತಿಯಾದಂಥ ಎಥಿಕ್ಸ್ನ ಪಾರ್ಟಿಸಿಪೇಟ್ರಿ ಎಥಿಕ್ಸ್ ಅಂತ ಕರಿತೀವಿ. ಇಲ್ಲಿ ಪಾರ್ಟೀಸ್ ಜಾಯಿನ್ ಅಲಯನ್ಸ್ ವಾಲಂಟರಿಲಿ. ಅವರಷ್ಟು ಅವರೇ ಒಂದು ಸೇರ್ಕೋತಾರೆ. ಕಮಿಟಿಂಗ್ ದೆಮ್ಸೆಲ್ಸ್ ಟು ಅ ಸೆಲ್ಫ್ ಇಂಪೋಸ್ಡ್ ನಾನ್ ಎನ್ಫೋರ್ಸಬಲ್ ಆಬ್ಲಿಗೇಷನ್. ಯಾರಿಂದನೂ ಬಲವಂತವಾಗಿಲ್ಲದೆ ಇರುವಂಥ ಉದ್ದೇಶಕ್ಕೆ ಅವರೇ ತೊಡಗಿಸ್ಕೊಳ್ಳೋದನ್ನು, ವಾಲಂಟಿಯರಾಗಿ ಬಂದು ಸೇರಿಕೊಂಡು ತೊಡಗಿಸ್ಕೊಳ್ಳೋದನ್ನು ನಾವು ಪಾರ್ಟಿಸಿಪೇಟ್ರಿ ಎಥಿಕ್ಸ್ ಅಂತೇವೆ. ದಿಸ್ ಎಂಟೈಲ್ಸ್ ಅ ಸ್ಪೆಸಿಫಿಕ್ ಟೈಪ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ ದಟ್ ಈಸ್ ಗೈಡೆಡ್ ಬೈ 2 ಮಾರಲ್ ಪ್ರಿನ್ಸಿಪಲ್ಸ್. ಇದು ಒಂದು ರೀತಿಯಾದಂಥ ಸ್ಪೆಸಿಫಿಕ್ ಸೋಷಿಯಲ್ ರಿಲೇಷನ್ಶಿಪ್. ಒಂದು ಸೋಷಿಯಲ್ ರಿಲೇಷನ್ಶಿಪ್ ಇರುತ್ತೆ. ಇದರಲ್ಲಿ 2 ಮೇನ್ ಪ್ರಿನ್ಸಿಪಲ್ಸ್. ಒಂದು ಪ್ರಿನ್ಸಿಪಲ್ ಆಫ್ ಡೀಸೆನ್ಸಿ ಅಂತ ಕರಿತೀವಿ. ಪ್ರಿನ್ಸಿಪಲ್ ಆಫ್ ಡೀಸೆನ್ಸಿ ಅಂದರೆ ವೆನ್ ಯು ಹ್ಯಾವ್ ಕಾಮನ್ ಗುಡ್ ಟು ಅಚೀವ್, ಏನಾದರೂ ಒಂದು ಎಲ್ರಿಗೂ ಒಳ್ಳೆಯದಾಗುವಂಥ ಉದ್ದೇಶ ಇದ್ದಾಗ ನೀವದನ್ನು ಫಾಲೋ ಮಾಡದಿರೋದಕ್ಕೆ ನಿಮ್ಮದೇ ಆದಂಥ ತುಂಬ ಸ್ಟ್ರಾಂಗ್ ಕಾರಣ ಇರಬೇಕು. ಇಲ್ಲಾಂದರೆ ಯು ಶುಡ್ ಫಾಲೋ ಇಟ್. ಇವಾಗ ಸ್ವಚ್ಛ ಭಾರತ್ ಅಭಿಯಾನ ಹೇಳ್ತಾ ಇದ್ದೆ ನಾನು. ನೀವು ಯಾಕೆ ಸ್ವಚ್ಛ ಭಾರತ್ ಅಭಿಯಾನ ಫಾಲೋ ಮಾಡಬಾರ್ದು? ಓನ್ಲಿ ಇಫ್ ಯು ಹ್ಯಾವ್ ಅ ವೆರಿ ಸಾಲಿಡ್ ರೀಸನ್ ಟು ಡೂ ಇಟ್. ಇಲ್ಲಾಂದರೆ ಇಟ್ ಈಸ್ ಆಬ್ಲಿಗೇಷನ್, it is an ethical behavior for you to follow it. So that's called as principle of decency. And there is principle of emancipation. Emancipation ಅಂದರೆ ಎಲ್ಲ ಗ್ರೂಪ್ಸ್ಗೂ ಅದರದೇ ಆದಂಥ ಒಂದು ಸ್ಪೇಸ್ ಇರಬೇಕು. ಆಮೇಲೆ ಇಷ್ಟು ದಿನ ಇತಿಹಾಸ ಅವರಿಗೆ ಕೊಡದೇ ಇರೋಂಥ ಆಪರ್ಚುನಿಟಿನ ನೀವು ಕ್ರಿಯೇಟ್ ಮಾಡಿ ಕೊಡಬೇಕಾಗತ್ತೆ. ಅದನ್ನು ಪ್ರಿನ್ಸಿಪಲ್ ಆಫ್ ಎಮ್ಯಾನ್ಸಿಪೇಷನ್ ಅಂತೀವಿ. ಅಂದರೆ ಇಷ್ಟು ದಿನ ಯಾರು ಡಿಫೆನ್ಸ್ಲೆಸ್ ಆಗಿರ್ತಾರೆ, ಯಾರಿಗೆ ಆಪರ್ಚುನಿಟಿ ಸಿಕ್ಕಲ್ಲ, ಯಾರು ಡೌನ್ ಟ್ರಾಡನ್ ಆಗಿರ್ತಾರೆ, ಅಂದರೆ ಇಷ್ಟು ದಿನ ಯಾವ ವರ್ಗದ ಜನಕ್ಕೆ ನಿಮಗೆ ಆಪರ್ಚುನಿಟಿ ಸಿಕ್ಕಿರಲ್ಲ, ಅವ್ರಿಗೆ ಬೇರೆಯವರಿಂದ ತೊಂದರೆ ಆಗಿರುತ್ತೆ, ಅಂಥ ಜನಕ್ಕೆ ಮೇಲೆ ಇರೋದಕ್ಕೆ ನೀವೊಂದು ಅವಕಾಶನ ಕೊಡಬೇಕಾಗತ್ತೆ. ಅದನ್ನು ಪ್ರಿನ್ಸಿಪಲ್ ಆಫ್ ಎಮ್ಯಾನ್ಸಿಪೇಷನ್ ಅಂತ ಕರಿತೀವಿ.
ಓಕೆ, ಸ್ಪೇಸ್ ಕೊಡಬೇಕು, ಅದೇ ರೀತಿಯಾದಂಥ ಎಲ್ಲ ಬೆನಿಫಿಟ್ಸ್ನೂ ಕೊಡಬೇಕಾಗುತ್ತೆ. ಸೊ ಪಾರ್ಟಿಸಿಪೇಟ್ರಿ ಎಥಿಕ್ಸ್ ಇಸ್ ಅಬೌಟ್ ದ ಶೇಪ್ ಆಫ್ ಸಾಲಿಡ್ಯಾರಿಟಿ ಇನ್ ದ ಏಜ್ ಆಫ್ ಇಂಡಿವಿಜುವಲಿಸಮ್. ಇವಾಗ ಎಲ್ಲರೂ ಅವರವರ ಸ್ವಾರ್ಥ ನೋಡ್ಕೋಬೇಕಾದ್ರೆ ಈ ಸ್ವಾರ್ಥದ ಮಧ್ಯೆ ಕೂಡ ನಿಮಗೆ ಒಂದು ಯೂನಿಟಿನ ಮೂಡಿಸೋದು ಈ ಪಾರ್ಟಿಸಿಪೇಟ್ರಿ ಎಥಿಕ್ಸ್. ಇಟ್ ಈಸ್ ದ ಎಥಿಕ್ಸ್ ಆಫ್ ಸಿವಿಲ್ ಸೊಸೈಟಿ. ನೀವು ಈ ಎಥಿಕ್ಸ್ನ ಏನಕ್ಕೆ ಫಾಲೋ ಮಾಡಬೇಕು ಅಂದರೆ, ನಿಮ್ಮ ಸೊಸೈಟಿ ಒಂದು ಸಿವಿಲ್ ಆಗಿರಬೇಕು ಅಂದರೆ ಇದನ್ನೆಲ್ಲ ನೀವು ಫಾಲೋ ಮಾಡಬೇಕಾಗತ್ತೆ. ಅಂದರೆ ಸೇ ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಪ್ಲೇ ಲೌಡ್ ಮ್ಯೂಸಿಕ್ ಇನ್ ಮೈ ಹೌಸ್. ನನ್ನ ಮನೆಯಲ್ಲಿ ಜೋರಾಗಿ ಮ್ಯೂಸಿಕ್ ಹಾಕ್ಕೊಂಡು ನಾನು ಪಾರ್ಟಿ ಮಾಡಬೇಕು. ಸರಿನಾ ತಪ್ಪ? ಯಾಕೆ ಮಾಡಬಾರ್ದು? ಎಲ್ಲಿದೆ ರೂಲು ನಾನು ಪಾರ್ಟಿ ಮಾಡಬಾರ್ದು ಅಂತ? ಎಲ್ಲಿದೆ ರೂಲ್ ನಾನು ಲೌಡಾಗಿ ಮ್ಯೂಸಿಕ್ ಪ್ಲೇ ಮಾಡಬಾರ್ದು ಅಂತ? ಬಟ್ ಅಕ್ಕಪಕ್ಕದವ್ರ ಮನೆಯಲ್ಲಿ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ವಿ ಶುಡ್ ನಾಟ್ ಬಿ ಡೂಯಿಂಗ್ ಇಟ್. ದಿಸ್ ಇಸ್ ಪಾರ್ಟಿಸಿಪೇಟ್ರಿ ಎಥಿಕ್ಸ್. ಯಾಕೆ ಮಾಡಬೇಕು? ಬಿಕಾಸ್ ಇಟ್ಸ್ ಅ ಪಾರ್ಟ್ ಆಫ್ ಯೋರ್ ಸಿವಿಕ್ ಸೆನ್ಸ್. ಆಯಿತಾ? ಒಂದು ನಾಗರಿಕತೆ ಅಂತ ಏನು ಕರಿತೀವಿ, ಅದಕ್ಕೋಸ್ಕರ ನೀವು ಇದನ್ನು ಮಾಡಬೇಕು. ಸೊ ಆಲ್ ದೀಸ್ ಆರ್ ಕಾಲ್ಡ್ as participatory ethics. It is the ethics of civil society. This becomes a solid ground for collective arrangements. ನೀವು ಪೂರಾ ಇಂಡಿವಿಜುವಲ್ಸ್ಗೆ ನೀವು ಇದನ್ನು ಬಿಡೋಕ್ಕಾಗಲ್ಲ. ಪೂರಾ ಸ್ಟೇಟ್ನವರು ಕೂಡ, ಅಂದರೆ ಗೌರ್ಮೆಂಟ್ನವರು ಕೂಡ ಎಲ್ಲನೂ ಎನ್ಶೋರ್ ಮಾಡೋದಕ್ಕಾಗಲ್ಲ. ಅಲ್ಲಿ ಯು ಹ್ಯಾವ್ ಟು ಯೂಸ್ ಯುವರ್ ಪಾರ್ಟಿಸಿಪೇಟ್ರಿ ಎಥಿಕ್ಸ್ ಟು ಎನ್ಶೋರ್ ದಟ್ ಎವ್ರಿಥಿಂಗ್ ಇಸ್ ಸಿವಿಲ್. ಎಲ್ಲ ಒಂದು ಸಿವಿಲೈಸ್ಡ್ ಆಗಿ ಬದುಕೋದಕ್ಕೋಸ್ಕರ ಯು ಗೋನ್ ಯೂಸ್ ಆಲ್ ದೀಸ್ ಥಿಂಗ್ಸ್. ನೆಕ್ಸ್ಟ್ ಟೈಪ್ ಆಫ್ ಎಥಿಕ್ಸ್ ಇಸ್ ಕಾಲ್ಡ್ ಎಸ್ ರೆಕಗ್ನಿಷನಲ್ ಎಥಿಕ್ಸ್. ರೆಕಗ್ನಿಷನಲ್ ಎಥಿಕ್ಸ್ ಅಂದರೆ ಕೆಲವೊಂದು ಸಿಚುವೇಷನಲ್ಲಿ ಏನಾಗುತ್ತೆ, ದಿಲ್ ಬಿ ಕಾನ್ಫ್ಲಿಕ್ಟಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಅನ್ಈಕ್ವಲ್ ಕ್ಲೇಮ್ಸ್. ಕೆಲವೊಂದು ಸಿಚುವೇಷನ್ಸ್ ಅರೈಸ್ ಆಗುತ್ತೆ, ಅದರಲ್ಲಿ ದಿಲ್ ಬಿ ಕಾನ್ಫ್ಲಿಕ್ಟಿಂಗ್ ಇಂಟ್ರೆಸ್ಟ್ ವಿಚ್ ವಿಲ್ ಬಿ ಗೋಯಿಂಗ್ ಆನ್. ಅಂದರೆ ನೀವು ಮಾಡೋದು ಮತ್ತು ಅಲ್ಲಿರೋ ಸಿಚುವೇಶನ್ ಎರಡೂ ಕಾನ್ಫ್ಲಿಕ್ಟಿಂಗ್ ಆಗಿರುತ್ತೆ. ಇಲ್ಲಿ ನೀವು ಇಫ್ ಯು ಆರ್ ಅ ಬೆನಿಫಿಟಿಂಗ್ ಪಾರ್ಟಿ, ದೆನ್ acting party should be able to provide certain opportunities to the other parties who are getting affected. So adanna gnapakadalli itkobeku. Now say for example, if you are an employee at the age group of 57 to 60 years, 57 ಇಂದ 60 years ಏಜ್ ಗ್ರೂಪ್ನ ಎಂಪ್ಲಾಯಿ ಏನು ಮಾಡಬೇಕು? ಮೋರ್ ಲೈಕ್ಲಿ ಅವ್ರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. Should they be giving ways to new younger employees? ಹೊಸ ಎಂಪ್ಲಾಯೀಸ್ಗೆ ಅವರು ರಿಟೈರ್ಡ್ ಆಗಿ ಅವ್ರ ಜಾಗನ ಕೊಡಬೇಕಾ, ಅಥವಾ ಅವರು ಇಷ್ಟು ವರ್ಷ ಗೇನ್ ಮಾಡಿರೋಂಥ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ಕಂಪ್ನಿ ಬೆಳೆಸೋದಕ್ಕೆ ಇನ್ನಷ್ಟು ಪ್ರಯತ್ನ ಪಡಬೇಕಾ? ಯಾವುದನ್ನು ಮಾಡಬೇಕು? ಅಥವಾ ಅವರು ಇಷ್ಟು ವರ್ಷ ಗೇನ್ ಮಾಡಿರೋ ಎಕ್ಸ್ಪೀರಿಯನ್ಸಿಂದ ಅವರು ಇನ್ನೊಂದಷ್ಟು ಬೆನಿಫಿಟ್ ತೊಗೊಂಡು ಇನ್ನೊಂದು ಸ್ವಲ್ಪ ದುಡ್ಡು ಮಾಡ್ಕೋಬೇಕಾ? ಈ ಥರ ಸಿಚುವೇಷನ್ಸಲ್ಲಿ ರೆಕಗ್ನಿಷನಲ್ ಎಥಿಕ್ಸ್ನ ಯೂಸ್ ಮಾಡ್ಕೋಬೇಕು. ಇಲ್ಲಿ ಬೇಸಿಕ್ಕಾಗಿ ನಾವು ಯೂಸ್ ಮಾಡೋದು ಎರಡು ಪ್ರಿನ್ಸಿಪಲ್ಸ್ನ. ಒಂದು ಪ್ರಿನ್ಸಿಪಲ್ ಆಫ್ ರೆಕಗ್ನಿಷನ್. ಪ್ರಿನ್ಸಿಪಲ್ ಆಫ್ ರೆಕಗ್ನಿಷನ್ ಅಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೆಲ್ ಬಿ ಫಾರ್ಮಲ್ ಆ್ಯಂಡ್ ಕಾನ್ಷಿಯಸ್ ರೆಕಗ್ನಿಷನ್. ಕಾನ್ಷಿಯಸ್ ಆಗಿ ನೀವು ರೆಕಗ್ನೈಸ್ ಮಾಡಬೇಕು ಯಾವ ಸಿಚುವೇಷನಲ್ಲಿದ್ದೀರಾ, ಆ ಸಿಚುವೇಶನ್ ಯಾರಿಗೆ ಜಾಸ್ತಿ ಬೆನಿಫಿಷಿಯಲ್ ಆಗಿರಬೇಕು ಅದನ್ನು ನೋಡಿಕೊಂಡು ನೀವು ಡಿಸೈಡ್ ಮಾಡಬೇಕು. ಆ್ಯಂಡ್ ಪ್ರಿನ್ಸಿಪಲ್ ಆಫ್ ಬೆನಿಫಿಷನ್ಸ್ ಆ್ಯಂಡ್ ನಾನ್ ಮ್ಯಾಲಿಫಿಷನ್ಸ್ ಅಂದರೆ ಹೂ ಎವರ್ ಇಸ್ ಗೆಟಿಂಗ್ ಅಫೆಕ್ಟೆಡ್, ಯು ಶುಡ್ ನಾಟ್ ಅಫೆಕ್ಟ್ ಎನಿಬಡಿ, ಹಾರ್ಮ್ ಎನಿಬಡಿ. ನಿಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ಅಕಸ್ಮಾತ್ ಏನಾದರೂ ತೊಂದರೆ ಆಯಿತು ಅಂದರೆ ಇಟ್ ಶುಡ್ ಗೆಟ್ ಕಾಂಪನ್ಸೇಟೆಡ್. ನೀವೇ ಅದಕ್ಕೆ ನಷ್ಟನ ತುಂಬಿ ಕೊಡಬೇಕಾಗುತ್ತೆ. ಸೊ ಇವೆರಡನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಂಡು ನಿಮ್ಗೆ ಎಲ್ಲಿ ಈ ಕಾನ್ಫ್ಲಿಕ್ಟಿಂಗ್ ಇಂಟ್ರೆಸ್ಟ್ ಬರುತ್ತೆ ಅಲ್ಲಿ ನೀವು ಯಾವುದು ಮಾಡಿದ್ರೆ ಮೋರ್ ಬೆನಿಫಿಷಿಯಲ್ ಅಂತ ಅರ್ಥ ಮಾಡಿಕೊಂಡು ಮಾಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ರೆಕಗ್ನಿಷನಲ್ ಎಥಿಕ್ಸ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇಫ್ ಯು ಹ್ಯಾವ್ ಎನಿ ಡೌಟ್, ಪ್ಲೀಸ್ ಪುಟ್ ಇಟ್ ಇನ್ ದ ಚಾಟ್ ಬಾಕ್ಸ್.